ನೋಡಿರಿ ಮಸಾಲೆ ಖಾರ ಹೇಗೆ ರೆಡಿ ಮಾಡೋದಂತ ಒಂದು ಸತಿ ನೋಡ್ಕೊಂಡು ಬರೋಣ ಬರ್ರಿ. ನೀವು ಒಂದು ಸತಿ ಟ್ರೈ ಮಾಡಿರುವಂತೆ. ನನ್ನ ಮುದ್ದು ವೀಕ್ಷಕರಿಗೆ ಇವತ್ತು ನಾವು ಮಸಾಲೆ ಖಾರ ಮಾಡೋಣ. ಅದಕ್ಕೆ ಬೇಕಾಗುವ ಸಾಮಾನನ್ನು ನಾವು ನೋಡೋಣ ಬನ್ನಿರಿ. ಇವತ್ತು ನೋಡಿರಿ, ನಾನು ದಾಲ್ಚಿನ್ನಿ ತೊಗೊಂಡಿದ್ದೀನಿ, ಕಾಡು ಏಲಕ್ಕಿ, ಇದು ಯಾಲಕ್ಕಿ, ಇದು ಕಲ್ಲು, ಇದು ಕಸೂರಿ ಮೆಂತಿ, ಇದು ಮರಾಠಿ ಮೊಗ್ಗು. ಇದು ಮಸಾಲೆ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ದರೆ ಪ್ಲೀಸ್ ಕಮೆಂಟಲ್ಲಿ ಹೇಳ್ರಿ. ಮತ್ತು ಒಣ ಕೊಬ್ಬರಿ, ಕರಿಬೇವು ಒಣಗಿಸಿ ತೊಗೊಂಡಿದ್ದೀನಿ ನಾನು. ನೀವು ಬೇಕಾದರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಬೇಡ. ಇದರಲ್ಲಿ ನಾನು ಹಾಕ್ಕೋತಿದ್ದೀನಿ. ಅರಿಶಿನ, 1/2 kg ಅರಿಶಿನ ತೊಗೊಂಡಿದ್ದೀನಿ ನಾನು. ಸಾಸಿವೆ ಮತ್ತು ಎಳ್ಳು ಮತ್ತು ಜೀರಿಗೆ, ಲವಂಗ, ಜಾಜಿಕಾಯಿ, ಮೆಣಸು, ಇದು ಸಾಜೀರಿಗೆ, ತಿರ್ಪಳ, ಇದು ಬಡೆ ಸೊಪ್ಪು, ಇದು ಚಕ್ರಮಗ್ಗಿ, ಸ್ವಲ್ಪ ಕಸಕಸಿ ಮತ್ತು ಕೊತ್ತಂಬರಿ ಬೀಜ ನಿಮಗೆ ಎಷ್ಟು ಬೇಕು ನೋಡಿರಿ. ಮೆಣಸಿನ್ಕಾಯಿ ನೀವು ಎಷ್ಟು ತೊಗೋತೀರಲ್ಲ ಅದ್ರ ಮೇಲೆ ನೀವು ಕೊತ್ತಂಬರಿ ಬೀಜ ಹಾಕಿ. ಇದು ಪಲಾವ್ ಎಲೆ ನೀವು. ಮತ್ತು ನೀವು ಮಸಾಲೆ ಹುರಿಲಿಕ್ಕೆ ಎಣ್ಣೆ ಬೇಕಾಗುತ್ತೆ. ಎಣ್ಣೆ ನೋಡಿರಿ, ನಾವು ಒಲೆ ಹೊತ್ತಿಸಿದ್ದೀನಿ. ಇಲ್ಲಿ ಒಲೆ ಮೇಲೆ ಕಡಾಯಿ ಇಟ್ಟು ಎಲ್ಲ ಮಸಾಲ ಹುರ್ಕೋತೀನಿ ನಾನೀಗ. ನಾವು ಒಲೆ ಹೊತ್ತಿಸಿದ್ದೀನಿ. ಒಲೆ ಮೇಲೆ ಎಲ್ಲ ಮಸಾಲ ಒಂದೊಂದಾಗಿ ರೋಸ್ಟ್ ಮಾಡ್ತೀನಿ ನಾನು. ಮೊದಲಕ್ಕೆ ಕೊಬ್ಬರಿ ಹುರಿತೀನಿ, ಇದು ಕಪ್ಪಾಗಿ. ಇದಕ್ಕೇನು ಎಣ್ಣೆ ಬೇಕಾಗೋದಿಲ್ಲ. ನೋಡಿರಿ, ಹಿಂಗೆ ಹುರಿತು ಕೊಬ್ಬರಿ. ನೋಡಿರಿ, ಇನ್ನೊಂದು ಸ್ವಲ್ಪ ಹುರಿಬೇಕಿದು. ಇನ್ನೊಂದು ಸ್ವಲ್ಪ ರೋಸ್ಟ್ ಆಗ್ಬೇಕು. ಇನ್ನೊಂದು ಸ್ವಲ್ಪ ಬ್ಲ್ಯಾಕ್ ಗತ್ಲೆ ಆಗ್ಬೇಕು. ನೋಡಿರಿ, ಹಿಂಗೆ ಕಪ್ಪಗೆ ಹುರ್ಕೋಬೇಕು. ಇದು ಈಗ ನಾನಿಲ್ಲಿ ಡಬ್ಬಿಯಲ್ಲೇ ಹಾಕ್ತೀನಿ. ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತೀನಿ, ಅಡುಗೆ ಹಾಕಿರ್ತೀನಿ ಗರಂ. ನೋಡಿರಿ, ಇದ್ರೊಳಗೆ ಎಲ್ಲ ಮಸಾಲೆ ಎಲ್ಲ ಹುರಿದು ಇದರಲ್ಲೇ ಹಾಕ್ತೀನಿ. ಸ್ವಲ್ಪ ಮೆಂತ್ಯಕಾಳು ಹುರ್ಕೋತೀನಿ. ಆವಾಗ ಹೇಳೋದು ಮರ್ತಿದ್ದೆ ನಾನು, ಮೆಂತ್ಯಕಾಳು. ನೋಡಿರಿ, ಎಲ್ಲ ಮಿಕ್ಸ್ ಮಾಡಿ ಹುರಿಯಾತೀನಿ. ರೋಸ್ಟ್ ಎಲ್ಲ ನೋಡಿರಿ. ನೋಡಿರಿ, ಅರಿಶಿನ ಹಾಕ್ತೀನಿ. ಅರಿಶಿನೂ ಹುರಿಬೇಕು ಚೆಂದಾಗೆ. ನೋಡಿರಿ, ಅರಿಶಿನ ಹಿಂಗೆ ಅರಳಬೇಕು. ಹಿಂಗೆ ಅರಳಬೇಕು. ತೇಜ್ಪತ್ತ ಹಾಕೋಣ. ಈಗ ಹಮೀಜ್ ಕೊತ್ತಂಬರಿ ಬೀಜ. ನೋಡಿರಿ, ಕೊತ್ತಂಬರಿ ಬೀಜನೂ ಹಿಂಗೆ ಕೆಂಪಗೆ ಹುರಿಬೇಕು. ನೋಡಿರಿ, ಎಲ್ಲ ಮಸಾಲ ಹುರಿದಾಯ್ತು. ಹಿಂಗೆ ಹುರಿದು ನೋಡಿರಿ, ಖಾರ ಹಿಂಗೆ ರೆಡಿ ಆಯಿತು. ಎಲ್ಲ ಮಸಾಲ ಸೇರಿಸಿ ಕುಡ್ಸ್ಕೊಂಬಂದೆ ನಾನು. ನೋಡಿರಿ, ಮಸ್ತ್ ವಾಸ ಬರತೈತಿ. ನೀವು ಒಂದು ಸತಿ ಹಿಂಗೆ ಟ್ರೈ ಮಾಡಿರಿ.
ಮಸಾಲೆ ಖಾರ.